ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಮ್ಮೆಲ್ಲರಿಗೂ ಜೀವನದ ಯಾವುದಾದ್ರೂ ಒಂದು ಹಂತದಲ್ಲಿ ಈ ಜೀವನ ಒಡ್ಡುವ ಸಮಸ್ಯೆಗಳು ಮತ್ತು ಸವಾಲುಗಳು ಏನಿದೆ ಅದರಿಂದ ಬೇಸತ್ತು ಸಾಕಪ್ಪ ಈ ಜೀವನ ಅಂತ ಅನ್ಸಿರುತ್ತೆ. ಕೆಲವೊಂದು ಎಕ್ಸ್ಟ್ರೀಮ್ ಕೇಸಸ್ ಅಲ್ಲಿ ಕೆಲವರು ತಮ್ಮ ಸಮಸ್ಯೆಗಳು ಏನಿದೆ ಅದು ನೀಡುವಂತಹ ಸ್ಟ್ರೆಸ್ ಮತ್ತೆ ಪ್ರೆಷರ್ ಏನಿದೆ ಅದನ್ನ ತಡೆದುಕೊಳ್ಳಕ್ಕಾಗದೆ ಸೂಸೈಡ್ ಮಾಡಿಕೊಂಡಿರುವಂತಹ ಹಲವಾರು ನಿದರ್ಶನಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಕೆಲವೊಂದು ರೇರ್ ಕೇಸಸ್ ಅಲ್ಲಿ ಏನಾಗುತ್ತಂದ್ರೆ ಆ ವ್ಯಕ್ತಿಗೆ ಜೀವನ ನಡೆಸೋದಕ್ಕೆ ಯಾವುದೇ ಒಂದು ರೀಸನ್ಸ್ ಇರೋದಿಲ್ಲ. ಅಂತಹ ಸಮಯಗಳಲ್ಲಿ ಅಂತಹ ವ್ಯಕ್ತಿ ತನ್ನ ಜೀವನವನ್ನ ಮುಗಿಸ್ಕೊಳ್ಬೇಕು ಅಂತ ಇದ್ರೆ ಅಂತವರಿಗೆ ಯುರೋಪ್ನ ಕೆಲವು ದೇಶಗಳಲ್ಲಿ ಜೀವನವನ್ನು ಮುಗಿಸಿಕೊಳ್ಳುವಂತಹ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಇದನ್ನ ಯುಥನೇಶಿಯಾ ಅಥವಾ ಮರ್ಸಿ ಕಿಲ್ಲಿಂಗ್ ಅಥವಾ ವಾಲಂಟರಿ ಡೆತ್ ಅಥವಾ ಅಸಿಸ್ಟೆಂಟ್ ಡೈಯಿಂಗ್ ಈ ರೀತಿ ಹಲವಾರು ಹೆಸರುಗಳಲ್ಲಿ ಡಿಪೆಂಡಿಂಗ್ ಆನ್ ದ ಡಿಫ್ರೆಂಟ್ ಕೇಸಸ್ ಅದನ್ನ ಕರೆಯಲಾಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನಾವು ಸ್ವಿಟ್ಜರ್ಲೆಂಡ್ ನ ತಗೊಂಡ್ರೆ 1941ರಿಂದ ಅಲ್ಲಿ ಈ ರೀತಿಯ ಒಂದು ಅಸಿಸ್ಟೆಂಟ್ ಡೈಯಿಂಗ್ ಏನಿದೆ ಅದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇತ್ತೀಚೆಗೆ ಬ್ರಿಟನ್ಗೆ ಸೇರಿದಂತಹ ವೃದ್ಧ ದಂಪತಿಗಳು ಪೀಟರ್ ಸ್ಕಾಟ್ ಮತ್ತೆ ಕ್ರಿಸ್ಟಿನ್ ಸ್ಕಾಟ್ ಇವರು ತಮ್ಮ ಒಂದು ಜೀವನವನ್ನ ಮುಗಿಸಿಕೊಳ್ಳುವಂತಹ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ. ಅದಕ್ಕಾಗಿ ಅವರು ಬ್ರಿಟನ್ ನಿಂದ ಸ್ವಿಟ್ಜರ್ಲೆಂಡ್ಗೆ ಹೋಗ್ತಾ ಇದ್ದಾರೆ. ಪೀಟರ್ ಸ್ಕಾಟ್ ಅವರಿಗೆ ವಯಸ್ಸು 86. ಅವರು ಒಬ್ರು ರಿಟೈರ್ಡ್ ಏರ್ಫೋರ್ಸ್ ಎಂಜಿನಿಯರ್. ಅದೇ ರೀತಿ ಅವರ ಮಡದಿಯಾದಂತಹ ಕ್ರಿಸ್ಟಿನ್ ಸ್ಕಾಟ್ ಅವರಿಗೆ ವಯಸ್ಸು 80. ಅವರು ನರ್ಸ್ ಆಗಿದ್ರು. ಇತ್ತೀಚೆಗೆ ಅವರಿಗೆ ವಸ್ಕ್ಯುಲರ್ ಡಿಮೆನ್ಷಿಯಾ ಇದೆ ಅನ್ನೋದನ್ನ ಕಂಡುಹಿಡಿಯಲಾಯಿತು. ಈ ವಸ್ಕ್ಯುಲರ್ ಡಿಮೆನ್ಷಿಯಾ ಅನ್ನೋದು ಒಂದು ರೋಗ ಏನಿದೆ ಅದು ದಿನದಿಂದ ದಿನಕ್ಕೆ ಜ್ಞಾಪಕ ಶಕ್ತಿಯನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಈ ಒಂದು ವಯಸ್ಸಿನಲ್ಲಿ ಇಂತಹ ಒಂದು ರೋಗ ಬಂದ್ರೆ ಅದನ್ನ ಎದುರಿಸೋದು ತುಂಬಾ ಕಷ್ಟ. ಆದ್ದರಿಂದ ಅವರು ತಮ್ಮ ಒಂದು ಜೀವನ ಏನಿದೆ ಅದನ್ನ ಮುಗಿಸ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಬ್ರಿಟನ್ ನಲ್ಲಿ ಸುಸೈಡ್ ಅನ್ನೋದು ಇಲ್ಲೀಗಲ್ ಅನ್ನೋ ಕಾರಣಕ್ಕೋಸ್ಕರ ಅವರು ಸ್ವಿಟ್ಜರ್ಲೆಂಡ್ಗೆ ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಪೀಟರ್ ಸ್ಕಾಟ್ ಅವರು ಮಾತಾಡ್ತಾ, ನಾವು 46 ವರ್ಷಗಳ ಈ ಒಂದು ದಾಂಪತ್ಯ ಜೀವನ ಏನಿದೆ ಅದನ್ನು ತುಂಬಾ ಸಾರ್ಥಕವಾಗಿ ಮತ್ತು ಸಂತೋಷವಾಗಿ ಕಳೆದಿದ್ದೀವಿ. ಈಗ ನನ್ನ ಮಡದಿಗೆ ಈ ರೀತಿಯ ಒಂದು ವಸ್ಕ್ಯುಲರ್ ಡಿಮೆನ್ಷಿಯಾ ರೋಗ ಬಂದಿರೋದು ನಮ್ಗೆ ಗೊತ್ತಾಗಿದೆ. ನಮ್ಮ ಈ ಒಂದು ಕೊನೆಗಾಲದಲ್ಲಿ ಈ ರೀತಿಯ ಒಂದು ರೋಗದಿಂದ ನನ್ನ ಮಡದಿ ನರಳೋದನ್ನ ನಾನು ನೋಡಕ್ಕೆ ಇಷ್ಟಪಡೋದಿಲ್ಲ. ಅದೇ ರೀತಿ ಅವಳು ಸಹ ತನ್ನ ಜೀವನ ಏನಿದೆ ಅದನ್ನ ತನ್ನ ಕಂಟ್ರೋಲ್ ಇಟ್ಕೊಬೇಕು ಅಂತ ಇರುವಂತಹ ಒಬ್ಬಳು ವ್ಯಕ್ತಿ. ಆದ್ದರಿಂದ ಅವರು ತಮ್ಮ ಜೀವನವನ್ನ ಮುಗಿಸ್ಕೊಬೇಕಂತ ನಿರ್ಧಾರ ಮಾಡಿದ್ದಾರೆ. ಸ್ವಿಟ್ಜರ್ಲೆಂಡ್ ನಲ್ಲಿ ಲಾಸ್ಟ್ ರೆಸಾರ್ಟ್ ಅಂತ ಒಂದು ಕಂಪನಿ ಈ ಅಸಿಸ್ಟೆಂಟ್ ಡೈಯಿಂಗ್ಗೆ ಸಹಾಯ ಮಾಡ್ತಾರೆ. ಅವರು ಯಾರು ತಮ್ಮ ಜೀವನವನ್ನ ಮುಗಿಸ್ಕೊಬೇಕು ಅಂತ ಇದ್ದಾರೋ ಅವರು ಈ ಕಂಪನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ ರಿಜಿಸ್ಟರ್ ಮಾಡಿದ್ರೆ ಅಲ್ಲಿ ಅಂದ್ರೆ ಸ್ವಿಸ್ ಲಾ ಏನಿದೆ ಅದಕ್ಕೆ ಒಳಪಟ್ಟಂತೆ ಕೆಲವೊಂದು ಸ್ಟ್ರಿಕ್ಟ್ ರೂಲ್ಸ್ ಮತ್ತೆ ಪ್ರೊಸೀಜರ್ ನ ಫಾಲೋ ಮಾಡಿ ಅವರು ಈ ಒಂದು ಕಂಪನಿಯ ಮೂಲಕ ತಮ್ಮ ಜೀವನವನ್ನ ಮುಗಿಸ್ಕೊಬಹುದು. ಈ ಕಂಪನಿಯವರು ಸಾರ್ಕೋಪಾಡ್ ಎಂಬ ಒಂದು ಉಪಕರಣವನ್ನ ಅವರು ನಿರ್ಮಿಸಿದ್ದಾರೆ. ಇದರಲ್ಲಿ ಯಾವ ವ್ಯಕ್ತಿ ತನ್ನ ಜೀವನವನ್ನ ಮುಗಿಸ್ಕೊಳ್ಬೇಕು ಅಂತ ಇದ್ದಾರೋ ಅವರು ಆ ಒಂದು ಉಪಕರಣದಲ್ಲಿ ಮಲಗಿದ ನಂತರ ಅದರ ಡೋರ್ನ ಕ್ಲೋಸ್ ಮಾಡಲಾಗುತ್ತೆ. ಅದರಲ್ಲಿ ನೈಟ್ರೋಜನ್ ಅನ್ನ ತುಂಬಲಾಗುತ್ತೆ. ಅದರ ಮೂಲಕ ಆ ವ್ಯಕ್ತಿ ತುಂಬಾ ಕ್ವಿಕ್ ಆಗಿ ಮತ್ತೆ ಯಾವುದೇ ನರಳಾಟ ಇಲ್ಲದೆ ಪೀಸ್ಫುಲ್ ಆಗಿ ತಮ್ಮ ಜೀವನವನ್ನ ಮುಗಿಸ್ಕೊಳ್ಳೋದಕ್ಕೆ ಈ ಕಂಪನಿಯವರು ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ. ಆದ್ರೆ ಇದು ಅಷ್ಟೊಂದು ಈಸಿ ಅಲ್ಲ. ತುಂಬಾ ಲಾಸ್ ಮತ್ತೆ ಪ್ರೊಸೀಜರ್ ಇದೆ, ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ. ಈಗ ಪೀಟರ್ ಸ್ಕಾಟ್ ಮತ್ತೆ ಕ್ರಿಸ್ಟಿನ್ ಸ್ಕಾಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರು ರಿಜಿಸ್ಟರ್ ಮಾಡ್ಬೇಕಾದ್ರೆ ಅಲ್ಲಿ ಮೊದಲೇ 120 ಪೀಪಲ್ ವೆಯ್ಟ್ ಲಿಸ್ಟ್ ಅಲ್ಲಿ ಇದ್ರು ಅಂತ ಹೇಳಲಾಗ್ತಾ ಇದೆ. ಈ ಒಂದು ಡಿಸಿಷನ್ ತಗೊಳ್ಳೋದೇನಿದೆ ಅದು ಅಷ್ಟೊಂದು ಈಸಿ ಅಲ್ಲ. ಯಾಕಂದ್ರೆ ಈಗ ಸೂಸೈಡ್ ಮಾಡಿದಾಗ ನಾವು ನೋಡಿರ್ತೀವಿ ಅದು ಆ ಒಂದು ಸಮಯದಲ್ಲಿ ಆ ಒಂದು ನಿಮಿಷದಲ್ಲಿ ತೆಗೆದುಕೊಳ್ಳುವಂತಹ ಒಂದು ನಿರ್ಧಾರ ತುಂಬಾ ಇನ್ಸ್ಟಿಂಕ್ಟ್ ಆಗಿ ನಡೆಯುವಂತಹ ವಿಷಯ. ಆದ್ರೆ ಒಂದು ಪ್ರೀ ಡಿಟರ್ಮೈಂಡ್ ಆಗಿ ಸಾವನ್ನು ಎದುರಿಸೋದಿದೆಯಲ್ಲ ಅದಕ್ಕೆ ತುಂಬಾ ಮಾನಸಿಕವಾಗಿ ತಯಾರಾಗಬೇಕಾಗುತ್ತೆ. ಅದರಿಂದ ಈ ಕಂಪನಿಯವರು ಈ ರೀತಿ ಬರುವಂತಹ ಜನರಿಗೆ ಅಸಿಸ್ಟ್ ಮಾಡೋದಕ್ಕೆ ಸೈಕಿಯಾಟ್ರಿಸ್ಟ್ ಗಳ ಹೆಲ್ಪ್ ಅನ್ನು ಕೂಡ ತಗೊಳ್ತಾರೆ. ಆ ಸೈಕಿಯಾಟ್ರಿಸ್ಟ್ ಇವ್ರಿಗೆ ಗೈಡ್ ಮಾಡ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಅಂದ್ರೆ ಈ ಒಂದು ನಾವು ತೆಗೆದುಕೊಳ್ಳೋ ನಿರ್ಧಾರಗಳೇನಿದೆ ಅದು ಅವಾಗ ಚೇಂಜ್ ಆಗ್ತಾ ಇರುತ್ತೆ. ಅದರಲ್ಲೂ ಈಗ ಇಂಡಿವಿಜುವಲ್ ಆದ್ರೆ ಅವರು ಒಂದು ನಿರ್ಧಾರವನ್ನು ತಗೊಂಡು ಅದನ್ನ ಬೇಕೋ ಬೇಡೋ ಅಂತ ಡಿಸೈಡ್ ಮಾಡ್ಕೊಬಹುದು. ಆದ್ರೆ ಕಪಲ್ಸ್ ಆಗಿ ಹೋದಾಗ ಈಗ ಅದ್ರೊಳಗೆ ಇಬ್ಬರಿಗೂ ನಿಜವಾಗ್ಲೂ ಮನಸ್ಫೂರ್ತಿಯಿಂದ ಅವ್ರು ಅದನ್ನ ಮಾಡ್ತಾ ಇದಾರ ಅನ್ನೋದನ್ನ ಚೆಕ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಯಾರಾದ್ರೂ ಒಬ್ರಿಗೆ ಅದ್ರೊಳಗೆ ಇಂಟ್ರೆಸ್ಟ್ ಕಡಿಮೆ ಇದೆ ಅಂದ್ರೂ ಅದನ್ನ ನಾವು ಮಾಡೋದಕ್ಕೆ ಕಷ್ಟ. ಆದ್ದರಿಂದ ಈ ರೀತಿಯ ಸಮಸ್ಯೆಗಳಿದೆ. ಅದೇ ರೀತಿ ಈಗ ಒಂದು ಡಿಸಿಷನ್ ತಗೊಂಡು ಅಲ್ಲಿ ಆ ಕಂಪನಿಗೆ ಬಂದ ನಂತರ ಅಲ್ಲಿ ಆ ಡಿಸಿಷನ್ ಚೇಂಜ್ ಮಾಡೋರು ಸಹ ತುಂಬಾ ಜನ ಇದ್ದಾರೆ. ಆ ಕಂಪನಿಯಲ್ಲಿ ಕೆಲಸ ಮಾಡೋರು ಒಬ್ರು ಏನ್ ಹೇಳ್ತಾರೆ ಅಂದ್ರೆ ಈ ರೀತಿ ಡಿಸಿಷನ್ಸ್ ಚೇಂಜ್ ಆಗೋ ಸಾಧ್ಯತೆಗಳು ಇರೋದ್ರಿಂದ ನಾವು ಆ ಒಂದು ಪಾಡ್ ಏನಿದೆ ಅದರಲ್ಲಿ ಒಂದು ರಿಲೀಸ್ ಹ್ಯಾಂಡಲ್ ನ ಇಟ್ಟಿದೀವಿ. ಈಗ ಆ ಪಾಡ್ ನಲ್ಲಿ ಹೋದ ನಂತರ ಸಹ ಯಾರಾದ್ರೂ ತಮ್ಮ ಮನಸ್ಸನ್ನ ಚೇಂಜ್ ಮಾಡ್ಕೊಂಡ್ರೆ ಆ ರಿಲೀಸ್ ಪಾಡ್ ನ ಬಟನ್ ಪ್ರೆಸ್ ಮಾಡಿದ್ರೆ ಡೋರ್ ಓಪನ್ ಆಗುತ್ತೆ, ಅವ್ರು ಹೊರಗಡೆ ಬರ್ಬೋದು.
ಅಂತಹ ಅವಕಾಶ ಕೂಡ ಕಲ್ಪಿಸಲಾಗಿದೆ. ಬಟ್ ಬೆಟರ್ ಏನಂದ್ರೆ ಅವರು ಆ ಪಾಡ್ ಒಳಗೆ ಹೋಗಕ್ ಮುಂಚೆನೆ ಒಂದು ನಿರ್ದಿಷ್ಟವಾದಂತಹ ನಿರ್ಧಾರವನ್ನು ತಗೊಳ್ಳೋದು ಒಳ್ಳೇದು ಅಂತ. ರೀಸೆಂಟ್ ಇಯರ್ಸ್ ಅಲ್ಲಿ ನಾವು ನೋಡಿದ್ರೆ ಈ ರೀತಿ ಯೂಥನೇಷಿಯಾಗೆ ಆಪ್ಟ್ ಮಾಡುವಂತಹ ಕಪಲ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನೆದರ್ಲೆಂಡ್ಸ್ ಮತ್ತೆ ಬೆಲ್ಜಿಯಂ ದೇಶಗಳೇನಿದೆ, ಇವರು ಈ ರೀತಿಯ ಒಂದು ಅಸಿಸ್ಟೆಂಟ್ ಡೈಯಿಂಗ್ ಅಥವಾ ವಾಲಂಟರಿ ಡೆತ್ ಏನಿದೆ ಇದನ್ನ ಲೀಗಲೈಸ್ ಮಾಡಿದಂತಹ ಮೊದಲ ದೇಶಗಳಿವು. ಅಲ್ಲಿ 2002ರಲ್ಲಿ ಈ ರೀತಿಯ ಒಂದು ಡೆತ್ ಏನಿದೆ ಅದನ್ನ ಲೀಗಲೈಸ್ ಮಾಡಲಾಯಿತು. ಒಬ್ರು ಡಾಕ್ಟರ್ನ ಅಸಿಸ್ಟೆನ್ಸ್ ತಗೊಂಡು ಒಬ್ಬ ವ್ಯಕ್ತಿ ತನ್ನ ಜೀವನವನ್ನ ಕೊನೆಗೊಳಿಸೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಯಿತು. ಇಲ್ಲಿ 2018ರಲ್ಲಿ 9 ಜನ ಈ ರೀತಿ ತಮ್ಮ ಜೀವನವನ್ನು ಮುಗಿಸ್ಕೊಂಡ್ರೆ 2022ರಲ್ಲಿ ಅದರ ಸಂಖ್ಯೆ ಹೆಚ್ಚಾಗಿದೆ. ಅಂದ್ರೆ 29 ಜನ ಈ ರೀತಿ ತಮ್ಮ ಜೀವನವನ್ನ ಮುಗಿಸ್ಕೊಂಡಿದ್ದಾರೆ. ಈ ವಿಷಯ ಅಂದ್ರೆ ಈ ಯುಥನೇಷಿಯಾ ಅಥವಾ ಮರ್ಸಿ ಕಿಲ್ಲಿಂಗ್ ಅಥವಾ ವಾಲಂಟರಿ ಡೆತ್ ಅಥವಾ ಅಸಿಸ್ಟೆಂಟ್ ಡೈಯಿಂಗ್ ಏನೇ ಇರ್ಬೋದು, ಇದನ್ನ ನೋಡಿದಾಗ ನಮ್ಗೆ 2 ಅಂಶಗಳು ಕಾಣುತ್ತೆ. ಈ ಒಂದು ಕೇಸಲ್ಲಿ ಅಂದ್ರೆ ಪೀಟರ್ ಸ್ಕಾಟ್ ಮತ್ತೆ ಕ್ರಿಸ್ಟಿಯನ್ ಸ್ಕಾಟ್ ಇವರ ಕೇಸ್ನಲ್ಲಿ ನಾವು ನೋಡಿದ್ರೆ ಆ ಒಂದು ದಾಂಪತ್ಯ ಜೀವನದಲ್ಲಿ ಅವರಿಗೆ ಇರುವಂತಹ ಆ ಪ್ರೀತಿ ಮತ್ತೆ ವಿಶ್ವಾಸ ಮತ್ತೆ ಅವ್ರಿಗಿರುವಂತಹ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದನ್ನ ನಾವು ನೋಡ್ಬೋದು. ತುಂಬಾ ರೇರ್ ಕೇಸಸ್ ಅಲ್ಲಿ ಇದನ್ನ ನಾವು ನೋಡಕ್ಕಾಗುತ್ತೆ. ಅದೇ ರೀತಿ ಈ ಜೀವನವನ್ನ ನೋಡಿದಾಗ ನಮಗೆ ಅದರ ಒಂದು ವಿಚಿತ್ರತೆ ಏನಿದೆ ಅದು ನಮ್ಗೆ ಕಾಣಿಸುತ್ತೆ. ಅಂದ್ರೆ ನಾವು ಒಂದು ಮಗುವಾಗಿ ಹುಟ್ತೀವಿ, ಮಗುವಾಗಿದ್ದಾಗ ಎಲ್ಲರ ಮೇಲೂ ಡಿಪೆಂಡ್ ಆಗಿರ್ತೀವಿ. ಈ ಒಂದು ಲೈಫ್ ಎಂಡ್ ಆಗ್ಬೇಕಾದ್ರೆ ಒಂದು ಫುಲ್ ಸರ್ಕಲ್ಗೆ ಬಂದಾಗ ನಾವು ವಯಸ್ಸಾಗಿರಿದಾಗ ಮತ್ತೆ ನಾವು ಮಕ್ಳ ತರ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ. ವಯಸ್ಸಾದಾಗ ಬರುವಂತಹ ಮುಪ್ಪಿನಿಂದ ಬರುವಂತಹ ರೋಗಗಳಿರ್ಬೋದು, ಅದು ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿಯ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು, ಆ ವ್ಯಕ್ತಿಯಿಂದ ಅವರ ಸುತ್ತಲೂ ಇರುವವರಿಗೆ ಉಂಟಾಗುವಂತಹ ಸಮಸ್ಯೆಗಳು, ಇದೆಲ್ಲ ನೋಡಿದಾಗ ಜೀವನದ ಬಗ್ಗೆ ನಮಗೆ ಹಲವಾರು ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ. ಈ ರೀತಿ ಆ ವಯಸ್ಸಾದ ಕಾಲದಲ್ಲಿ ಸಫರ್ ಮಾಡೋದನ್ನ ಯಾರು ಬಯಸೋದಿಲ್ಲ. ಎಲ್ಲರೂ ಅಂದ್ರೆ ನಮ್ಮೆಲ್ಲರಿಗೂ ಇರುವ ಆಸೆ ಏನಂದ್ರೆ ನಮ್ಮ ಕೊನೆಗಾಲದಲ್ಲಿ ಈ ರೀತಿಯ ಯಾವುದೇ ಒಂದು ನರಳಾಟಗಳಲ್ಲಿ ಯಾವುದೇ ಒಂದು ರೋಗಗಳು ಇಲ್ಲದೆ ಪೀಸ್ಫುಲ್ ಆಗಿ ಸಾಯ್ಬೇಕನ್ನೋದೇ ಎಲ್ಲರ ಒಂದು ಆಶಯ. ಅದು ಎಲ್ಲಾ ಸಮಯದಲ್ಲೂ ನಡೆಯೋದಿಲ್ಲ. ಆ ರೀತಿ ನಡೆಯದೇ ಇದ್ದಾಗ ಈ ರೀತಿಯ ಕೆಲವೊಂದು ಡಿಸಿಷನ್ ನ ತಗೊಳ್ತಾರೆ. ಆದ್ರೆ ಇದು ಎಲ್ಲಾ ಕಡೆ ಲೀಗಲ್ ಅಲ್ಲ. ಅದು ಕೆಲವು ಕಡೆ ಮಾತ್ರ ಅದನ್ನ ಲೀಗಲೈಸ್ ಮಾಡಲಾಗಿದೆ. ಎಲ್ಲಿ ಲೀಗಲೈಸ್ ಮಾಡಿದಾರೋ ಅಲ್ಲಿ ಹೋಗಿ ಇವರು ಆ ಅಸಿಸ್ಟೆಂಟ್ ನ ತಗೊಂಡು ತಮ್ಮ ಜೀವನ ಮುಗಿಸ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿದ್ದಾರೆ ಅನ್ನೋದು. ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ನಮಸ್ಕಾರ.